ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿ ಮಾದ್ಲಿನ ಮಾಡ್ತಾಯಿದ್ದೀನಿ. ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಂಕ್ರಾಂತಿಗೆ ಅಂತ ಮಾಡಲೇಬೇಕು. ಭೋಗಿ ಹಬ್ಬದ ಸ್ಪೆಷಲ್ ಈ ಮಾದ್ಲಿನ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ತುಂಬಾ ಟೇಸ್ಟಿಯಾಗಿ ಹಾಗೆ ಟ್ರೆಡಿಷ್ನಲ್ ಆಗಿರೋಂಥ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆನ ತೊಗೊತಾ ಇದ್ದೀನಿ. ಅದು ದಪ್ಪ ತಳದ ಬಾಣಲೆನ ತೊಗೊಂಡ್ಬಿಟ್ಟು ಬಿಸಿಗಿಡಬೇಕು. ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನ ಹಾಕಿಬಿಟ್ಟು ನಿಧಾನ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಹೀಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೋಬೇಕು. ಮತ್ತು ಅದೇ ಬಾಣಲಿಗೆ ತುರಿದಿರೋ ಅಂತಹ ಒಂದು ಬೌಲ್ನಷ್ಟು ಕೊಬ್ಬರಿ ತುರಿನ ತೊಗೋತಾ ಇದ್ದೀನಿ. ಇದನ್ನು ಕೂಡ ಲೈಟಾಗಿ ಫ್ರೈ ಮಾಡಿಕೊಂಡು ಮತ್ತು ಒಂದು ಬೌಲ್ಗೆ ಎತ್ತಿಟ್ಕೋಬೇಕು. ಹಾಗೆಯೇ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಪಪ್ಪು ಅಂದರೆ ಪುಟಾಣಿನ ಹಾಕಿಬಿಟ್ಟು ರೋಸ್ಟ್ ಆಗೋ ಥರ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೋಬೇಕು. ಈ ಮಾದ್ಲಿ ಮಾಡಲಿಕ್ಕೆ ನಾನು ಟ್ರೆಡಿಷ್ನಲ್ಲಾಗಿ ಗೋಧಿನ ಹುರಿದ್ಬಿಟ್ಟು ಮಿಲ್ಲಿಗೆ ಹಾಕಿಸ್ಕೊಂಡು ಬಂದು ನಂತರ ಈ ರೀತಿ ಪ್ರಾಸೆಸ್ನ ಫಾಲೋ ಮಾಡ್ತಾರೆ. ಆದರೆ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಲಿ ಮಾಡೋದ್ರಿಂದ ಮಿಲ್ಲಿಗೆ ಹಾಕ್ಸೋದು ಕಷ್ಟ ಆಗುತ್ತೆ ಅಂಥೇಳಿ ಡೈರೆಕ್ಟಾಗಿ ಗೋಧಿ ಹಿಟ್ಟನ್ನೇ ತೊಗೊಂಡ್ಬಿಟ್ಟು ಸಣ್ಣ ಉರಿಲಿ ಘಮ ಬರೋ ತನಕ ಫ್ರೈ ಮಾಡಬೇಕು. ಚಪಾತಿ ಹಿಟ್ಟನ್ನ 2 ಬೌಲ್ನ ಹಾಕ್ಕೊಂಡ್ಬಿಟ್ಟು ಆರೋಮ ಬರೋ ತನಕ ನಿಧಾನ ಉರಿಲಿಟ್ಟು ಫ್ರೈ ಮಾಡಿಕೊಂಡು ನಂತರ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು 2 ಪಿಂಚ್ ಆಗೋಷ್ಟು ಉಪ್ಪನ್ನ ಹಾಕಿಬಿಟ್ಟು ಒಂದು ಸಾರಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಇರುತ್ತೆ, ಅದರಲ್ಲಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಆರಿದ ನಂತರ ಸ್ವಲ್ಪದಾಗೆ ನೀರನ್ನ ಹಾಕ್ಕೊಂಡ್ಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಚೆನ್ನಾಗಿ ನಾದ್ಕೋಬಾರ್ದು, ಬೆರಳಲ್ಲೇ ಕಲಿಸ್ಕೋಬೇಕು. ಚೆನ್ನಾಗಿ ನಾದ್ಬಿಟ್ರೆ ಮಾದ್ಲಿ ತುಂಬಾ ಸ್ಮೂತಾಗಿಬಿಡುತ್ತೆ. ಈ ರೀತಿ ಸ್ವಲ್ಪ ರಫಾಗೇ ಇರಬೇಕು. ಕಲಸಿದ ತಕ್ಷಣ ನೆನಿಲಿಕ್ಕೆ ಬಿಡಬಾರ್ದು. ನೋಡಿ, ನಾನು ಕಲಸಿದ ಹಿಟ್ಟನ್ನ 2 ಪೋರ್ಷನ್ನಾಗಿ ಮಾಡ್ತಾಯಿದ್ದೀನಿ. ದೊಡ್ಡದಾಗಿ ಮಾಡಿರೋಂತಹ ಪೋರ್ಷನ್ನ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಿಬಿಟ್ಟು ಮತ್ತು ಈ ಪೋರ್ಷನ್ನ ತಗೊಂಡು ಚೆನ್ನಾಗಿ ಲಟ್ಟಿಸ್ತಾ ಇದ್ದೀನಿ. ಇದು ತೀರಾ ತೆಳುವಾಗಿ ಚಪಾತಿ ಥರ ಏನು ಲಟ್ಟಿಸ್ಕೋಬಾರ್ದು. ಹಾಗೆಯೇ ಈ ಎಡ್ಜಸ್ಸು ಬಿಟ್ಕೊಳ್ಳುತ್ತೆ, ಅದರ ಬಗ್ಗೆ ಚಿಂತೆ ಬಿಡಿ. ಇದು ಹಾಗೆಯೇ ಹೀಗೆ ದಪ್ಪದಾಗಿ 2 ಚಪಾತಿನೂ ಲಟ್ಟಿಸ್ಕೊಂಡು ಹಂಚನ್ನ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಈ ದಪ್ಪಾಗಿರೋ ಚಪಾತಿನ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಒತ್ತಿ ಏನು ಬೇಯಿಸ್ಕೊಳೋ ಅವಶ್ಯ ಇಲ್ಲ. ಹೈ ಫ್ಲೇಮಲ್ಲೇ ಇಟ್ಕೊಂಡು 2 ಸೈಡು ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ. 2 ಚಪಾತಿನೂ ಹೀಗೆ ಬೇಯಿಸ್ಕೊಂಡು ಮತ್ತು ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಆರಿದ ನಂತರನೇ ಈ ಚಪಾತಿನ ಹೀಗೆ ಸ್ಮಾಲ್ ಪೀಸಸ್ ಆಗಿ ಮಾಡ್ಕೋಬೇಕು. ಹೀಗೆ ತುಂಡಾಗಿ ಕಟ್ ಮಾಡ್ಕೋಬೇಕು. ಟ್ರೆಡಿಷ್ನಲ್ಲಾಗಿ ಮಾಡೋದು ಇದೇ ಪ್ರಾಸೆಸ್ಸೇ, ಆದರೆ ಗೋಧಿನ ಹುರಿದ್ಬಿಟ್ಟು ಮೆಲ್ಲಿ ಕೊಡ್ತಾರೆ. ಅದು ಸ್ವಲ್ಪ ರವೆ ಥರ ಇರಬೇಕು ಅಷ್ಟೇ. ನೋಡಿ, ಈ ರೀತಿ ಪೀಸಸ್ ಆಗಿ ಮಾಡಿರೋ ಅಂತಹ ಚಪಾತಿ ತುಂಡುಗಳು ಸ್ವಲ್ಪ ಹೊತ್ತು ಆರಬೇಕು. 15 ನಿಮಿಷ ಆಗಿದ್ದರೆ ಸಾಕಾಗುತ್ತೆ. ಆರಿದ ನಂತರ ಹೀಗೆ ಮಿಕ್ಸಿಗೆ ತರ್ತರಿಯಾಗಿ ರುಬ್ಕೋಬೇಕು. ನೋಡಿ, ತರ್ತರಿಯಾಗಿ ರುಬ್ಕೊಂಡ್ರೆ ಮಾದ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ತೀರಾ ಹಿಟ್ಟಾಗೋ ತನಕ ಬಿಡಬಾರ್ದು. ಹೀಗೆ ಪೀಸಸ್ ಆಗಿ ಮಾಡಿರೋ ಅಂಥ ಎಲ್ಲ ಚಪಾತಿನೂ ತರ್ತರಿಯಾಗಿ ರುಬ್ತಾ ಇದ್ದೀನಿ. ನಾನಿಲ್ಲಿ ಬೆಲ್ಲನ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ. ನಾನು ಈ ಬೌಲ್ ಅಳತೆಯಲ್ಲಿ 2 ಬೌಲಷ್ಟು ಚಪಾತಿ ಹಿಟ್ಟನ್ನ ತೊಗೊಂಡಿದ್ದೆ. ಹಾಗೆಯೇ ಇದರಲ್ಲಿ 1.5 ಬೌಲಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲ ಜಾಸ್ತಿ ಹಾಕಿದರೆ ತುಂಬ ದಿನಗಳವರೆಗೂ ಸ್ಟೋರ್ ಮಾಡ್ಕೋಬೋದು. ಸ್ವಲ್ಪ ಕಡಿಮೆ ಆದರೆ ಬೇಗನೆ ಹಾಳಾಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ನಿಮಗೆ ಸ್ವೀಟ್ ನೋಡಿಕೊಂಡು ಹಾಕ್ಕೊಳ್ಳಿ. ಹೀಗೆ ಬೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 5 ರಿಂದ 10 ನಿಮಿಷದಷ್ಟು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಮುಂಚೆನೇ ಹುರಿದಿಟ್ಕೊಂಡಿರೋ ಅಂತಹ ಪುಟಾಣಿ ಹಾಗೆ ಬಿಳಿ ಎಳ್ಳು ಹಾಗೆ ಒಣ ಕೊಬ್ಬರಿ ತುರಿನ ಹಾಕಿಬಿಟ್ಟು ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ರೆ ಭೋಗಿ ಹಬ್ಬದ ಸ್ಪೆಷಲ್ ಮಾದ್ಲಿ ರೆಡಿಯಾಗುತ್ತೆ. ನಿಮಗೂ ಈ ರೆಸಿಪಿ ತಿನ್ನಬೇಕು ಅಂತ ಆಸೆ ಆಗಿದೆ ಅನ್ಕೋತೀನಿ. ಆಸೆ ಆಗಿದೆ, ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ.
ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ನಮ್ಮ ಚಾನಲ್ನ ಸದಾ ವೀಕ್ಷಿಸ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.